ಹಾಯ್ ಆಲ್, ವೆಲ್ಕಮ್ ಟು ಸಾರಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಭಾನುವಾರ ಮಧ್ಯಾಹ್ನದಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಪರೂಪಕ್ಕೆ ನಾಟಿ ಕೋಳಿ ಸಿಕ್ತು ಅಂತ ನನ್ನ ಹಸ್ಬೆಂಡ್ ತಗೊಂಡು ಬಂದಿದ್ರು. ಆಲ್ರೆಡಿ ಶಾಪಲ್ಲಿ ಅರಿಶಿನ ಹಾಗೆ ಉಪ್ಪು ಹಾಕಿ ತೊಳೆದು ಕೊಟ್ಟಿದ್ರು. ನಮ್ಮ ಪರಿಚಯ ಶಾಪ್ ಇರೋದ್ರಿಂದ ಅವ್ರು ನೀಟಾಗಿ ವಾಶ್ ಮಾಡಿಕೊಟ್ಟಿದ್ರು. ನಾನು ಒಂದ್ಸಲ ವಾಶ್ ಮಾಡ್ಕೊಬಿಡೋಣ ಅಂತ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಕೈನ ಸೋಪಾಗಿ ತೊಳ್ಕೊಂಡೆ. ನಾಟಿ ಕೋಳಿ ಆಗಿದ್ದರಿಂದ ಸ್ವಲ್ಪ ಹೊಲಸು ಜಾಸ್ತಿ ಇರುತ್ತೆ. ಅರಿಶಿನ ಹಾಕಿ ತೊಳೆಯೋದ್ರಿಂದ ಅಷ್ಟೇನು ಹೊಲಸೇನಂತ ಇರಲ್ಲ. ಇನ್ನು ಒಗ್ಗರಣೆಗಂತೇಳಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಗೆ ಟೊಮೊಟೊನೂ ಸಹ ನೀಟಾಗಿ ಹೆಚ್ಚಿಟ್ಕೊಂಡೆ. ಇನ್ನೊಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಇನ್ ಕೇಸ್ ಎಣ್ಣೆ ಆದರೂ ಹಾಕೊಳ್ಬೋದು ಅಥವಾ ತುಪ್ಪ ಆದರೂ ಹಾಕೊಳ್ಬೋದು, ಯಾವುದಾದ್ರೂ ಹಾಕ್ಬೋದು. ನನ್ನ ಹತ್ರ ತುಪ್ಪ ಖಾಲಿ ಆಗಿತ್ತು, ಹಾಗಾಗಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಈರುಳ್ಳಿ ಎಲ್ಲ ಫ್ರೈ ಆಗೋದ್ರೊಳಗೆ ಬೆಳ್ಳುಳ್ಳಿನೂ ಸಹ ಸಿಪ್ಪೆ ಎಲ್ಲ ಸುಲಿದು ಎತ್ತಿಟ್ಕೊಬಿಡೋಣ ಅಂತ ಅದನ್ನು ಸಹ ಸಿಪ್ಪೆ ಎಲ್ಲ ಸುಲಿದಿಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಶುಂಠಿ ಹಾಗೆ ಬೆಳ್ಳುಳ್ಳಿ, ಇದಕ್ಕೆ ಒಂದು 3 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಕಪ್ ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಅಂದರೆ ಹೆಚ್ಚು ಕಮ್ಮಿ 3 ಈರುಳ್ಳಿನೇ ಆಗುತ್ತೆ. ಇದಕ್ಕೆ ನಾನು 3 ಹಸಿರು ಮೆಣಸಿನ್ಕಾಯಿ, 1 ಸ್ಪೂನ್ ಕಡಲೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 10 ಕಾಳು ಮೆಣಸು, ಒಂದು ಅರ್ಧ ಸ್ಪೂನ್ ಗಸಗಸೆ, ಒಂದು 4 ಚೂರು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ, 4 ಲವಂಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಸಾಫ್ಟ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಒಂದು 2 ಕಡ್ಡಿಯಷ್ಟು ಪುದೀನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಮಸಾಲೆ ಸ್ವಲ್ಪ ಸಾಫ್ಟಾಗಿ ಫ್ರೈ ಆದರೆ ಸಾಕು. ಇನ್ನು ಅನ್ನ ಮಾಡ್ಕೊಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇದ್ರ ಜೊತೆಗೆ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಮುದ್ದೆನೂ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಅನ್ನ 1 ಗ್ಲಾಸಷ್ಟು ಮಾಡ್ಕೊತಾ ಇದ್ದೀನಿ. 1 ಗ್ಲಾಸಿಗೆ 2 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಅಷ್ಟರಲ್ಲಿ ವಿಷಲ್ಸ್ ತೊಗೊಂಡ್ರೆ ನಾವು ನಾಟಿ ಕೋಳಿಗೆ ಒಂದು 3 ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ. ಇದು ಎಳೆ ಕೋಳಿ ಆಗೋದ್ರಿಂದ 3 ವಿಷಲ್ ಸಾಕಾಗುತ್ತೆ. ಒಂದು ಕೇಸ್ ಏನಾದರೂ ಬಲ್ತಿದ್ರೆ ಒಂದು 5-6 ಆದರೂ ತೆಗಿಬೇಕು, ಇಲ್ಲಾಂದರೆ ಅಷ್ಟು ಸುಲಭವಾಗಿ ಬೇಯಲ್ಲ. ಇದರಲ್ಲಿ ಸ್ವಲ್ಪ ನನ್ನ ಮಗಳಿಗೆ ತೆಗೆದಿಟ್ಕೊತಾ ಇದ್ದೀನಿ. ಮಕ್ಕಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ, ಹಾಗಾಗಿ ನಾನೊಂದು 2 ಪೀಸ್ ಹಾಕಿ ಸ್ವಲ್ಪ ನೀರನ್ನ ತೆಗೆದಿಟ್ಕೊತಾ ಇದ್ದೀನಿ. ಕುಡಿಸೋದ್ರಿಂದ ತುಂಬಾ ಒಳ್ಳೆಯದು. ಈಗ ಖಾರಕ್ಕಂತೇಳಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಇತ್ತು, ಅದನ್ನು ಹಾಕ್ಕೊತಾ ಇದ್ದೀನಿ. ಇನ್ನು ಹುರಿದಿಟ್ಕೊಂಡಿರೋಂಥ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು 2 ಸ್ಪೂನ್ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಇನ್ನು ಮನೇಲೇ ಮಾಡಿರೋ ಅಂಥ 2 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಇನ್ನು ರುಬ್ಬಕ್ಕೆ ಬೇಕಾಗಿರೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇನ್ನು ರುಬ್ಬಿರೋಂಥ ಮಸಾಲೆ ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊತಾ ಇದ್ದೀನಿ. ತೀರಾ ಗಟ್ಟಿಗೂ ಹಾಕ್ಕೊಳ್ಬಾರ್ದು, ತೀರಾ ತೆಳುವಾಗೂ ಮಾಡ್ಕೊಬಾರ್ದು. ಈಗ ತುಂಬ ಚಿಕನ್ ಎಲ್ಲ ಸಾಫ್ಟಾಗಿ ಬೆಂದಿತ್ತು. ನಾನು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಕುದೀಲಿ ಅಂತೇಳಿ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಇನ್ನು ಮುದ್ದೆ ಮಾಡ್ಕೊಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಮನೇಲಿ ಸ್ವಲ್ಪ ಹಿಟ್ಟೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಔಟ್ಸೈಡಿಂದ ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ದೆ. ಅಷ್ಟರಲ್ಲಿ ಸಾಂಬಾರು ಸಹ ಚೆನ್ನಾಗಿ ಕುದೀತಿದ್ದೆ. ಇನ್ನು ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ನಾವಿಬ್ಬರೇ ಇರೋದ್ರಿಂದ ನಮಗೆ ಚಿಕ್ಕದು ಮುದ್ದೆ ಆಗುತ್ತೆ. ನನ್ನ ಹಸ್ಬೆಂಡ್ ಅಷ್ಟೇನು ಮುದ್ದೆ ತಿನ್ನಲ್ಲ, ಅವ್ರು ಕಾಫಿ ನರಸಿಂಹಿಯವರು, ಅದರಿಂದ ಬರೀ ಅನ್ನ ಅಥವಾ ಕಡುಬು ಊಟ ಮಾಡ್ತಾರೆ. ನಂಗೆ ಮುದ್ದೆ ಈ ಥರ ಚಿಕನ್ ಸಾಂಬಾರು ಹಾಗೆ ಮೀನು ಸಾಂಬಾರು ಮಾಡೋದ್ರಿಂದ ಮುದ್ದೆ ಅಂತೂ ಇರಲೇಬೇಕು. ಒಂದೊಳ್ಳೆ ಊಟ ಮುಗಿಸ್ಕೊಂಡು ನಾವು ಸಹ ಹೊರಗಡೆ ಹೊರಟಿದ್ವಿ. ಹಾಗೆ ತರಕಾರಿ ಎಲ್ಲ ತಗೊಂಡು ಬರೋಕ್ಕಾಗುತ್ತೆ ಅಂತೇಳಿ ತರಕಾರಿ ತರೋಣ ಅಂತ ಹೋದ್ವಿ. ಒಳ್ಳೆ ಫ್ರೆಶ್ ಆಗಿರೋ ತರಕಾರಿನೇ ಸಿಕ್ತು. ಹಾಗೆ ರೋಡ್ ಸೈಡಲ್ಲಿ ಟೊಮೊಟೊ ಎಲ್ಲ ಮಾರ್ತಾಯಿದ್ರು, ತುಂಬಾ ಫ್ರೆಶ್ ಆಗಿರೋದು ಸಿಕ್ತವಲ್ಲ ಅಂತೇಳಿ ಅದನ್ನು ಸಹ ತೊಗೊಂಡ್ವಿ. ಇನ್ನು ಪಕ್ಕದಲ್ಲಿರೋಂಥ ಬಜಾರಲ್ಲಿ ಸ್ವಲ್ಪ ಐಟಮ್ ಬೇಕಿತ್ತು ಅಂತ ನೋಡಿದ್ವಿ. ಇದೇನು ಕ್ವಾಲಿಟಿ ಏನು ನಮಗೇನು ಅಷ್ಟೇನು ಇಷ್ಟ ಆಗಲಿಲ್ಲ. ಮ್ಯಾಟ್ ನೋಡೋಕೆ ಹೋದ್ವಿ, ಅಲ್ಲೂ ಸಹ ಕ್ವಾಲಿಟಿನೂ ಅಷ್ಟೇ ಇರಲಿಲ್ಲ. ಒಂದಕ್ಕೆ 250, 200, 100 ರುಪೀಸ್ ಹಾಗೆಲ್ಲ ಮಾರ್ತಿದ್ರು. ಹಾಗೆ ಫಿಶ್ ಬೇಕಿತ್ತು ಅಂತ ಫಿಶ್ ಪರ್ಚೇಸ್ ಮಾಡೋಕ್ಕೆ ಹೋದ್ವಿ. ನೀವು ನೋಡ್ತಿರ್ಬೋದು, ಈ ಮೀನಿಗೆ ಜೋಡಿಗೆ 2500 ಅಂತ ಹೇಳಿದರು, ಒಂದೊಂದು ಮೀನಿಗೆ 5000 ಅಂತ ಹೇಳಿದರು. ತುಂಬ ರೇಟ್ ಜಾಸ್ತಿ ಆಯಿತು ಅಂತ ನೋಡ್ಕೊಂಡು ವಾಪಸ್ ಬಂದುಬಿಟ್ವಿ. 1-2 ಮೀನನ್ನ ಪರ್ಚೇಸ್ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಜೋಡಿಗೆ 50 ಅಂತ ಹೇಳಿದರು. ವರ್ತ್ ಅನ್ನಿಸ್ತು, ಹಾಗಾಗಿ ಇದನ್ನೇ ಪರ್ಚೇಸ್ ಮಾಡ್ಕೊಬಿಡೋಣ ಅಂತ ತೊಗೊಂಡು ಬಂದ್ವಿ. ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದಿತ್ತಲ್ಲ, ಅದನ್ನು ರೀಸ್ಟಾಕ್ ಮಾಡೋಣ ಅಂತೇಳಿ ಟೊಮೊಟೊ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ನಾನೇ ಯಾವಾಗಲೂ ತರಕಾರಿ ಎಲ್ಲ ತೊಗೊಂಡು ಬಂದರೆ ಫಸ್ಟು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಬಿಡ್ತೀವಿ. ಹಿಂಗೆ ಮಾಡೋದ್ರಿಂದ ನಾವು ಅಡುಗೆ ಮಾಡುವಾಗ ತುಂಬ ಈಸಿ ಆಗುತ್ತಲ್ವ, ಹಾಗಾಗಿ ಹಾಗೆ ಮಾಡ್ಕೊತೀನಿ ಅಷ್ಟೇ. ಇನ್ನು
ಟೊಮೊಟೊ ಎಲ್ಲ ವಾಶ್ ಮಾಡ್ಕೊಂಡು ಒಂದು ಬಟ್ಟೆಲಿ ಒರೆಸ್ಕೊಂಡೆ. ಒಂದು ಬಾಕ್ಸಿಗೆ ಟಿಶ್ಯೂ ಪೇಪರ್ ಹಾಕಿ ಟೊಮೊಟೊನೂ ಸಹ ಸ್ಟೋರ್ ಮಾಡಿಟ್ಕೊಂಡೆ. ಹಾಗೆ ಶುಂಠಿನೂ ಸಹ ಸ್ಟೋರ್ ಮಾಡಿಟ್ಕೊಂಡೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ.